ನಾವು ಇನ್ನೆರಡು ವಿಷಯ ನಾನು ಒಂದು ಸ್ವಲ್ಪ ನಿಮ್ಮ ಮುಂದೆ ಹೇಳೋಕ್ಕೆ ಇಚ್ಛಪಡ್ತೀನಿ. ಒಂದು, ನಮ್ಮ ಇನ್ವೆಸ್ಟ್ ಕರ್ನಾಟಕ ಅಂತ ಏನು ಕಾರ್ಯಕ್ರಮಗಳು ನಡೆಸ್ತೀವಿ, ಅದರಲ್ಲಿ ಇವಾಗ ನಾವು ಒಂದು ಇನ್ವೆಸ್ಟ್ ಬೆಂಗಳೂರು ಅಂತ ಒಂದು ಸ್ಪೆಷಲ್ ಒಂದು ಕಾರ್ಯಕ್ರಮ ಇಟ್ಟು ಇಲ್ಲೇ ನಮ್ಮ ನಗರಕ್ಕೆ ಯಾವ್ಯಾವ ಬೇರೆ ಬೇರೆ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ಸ್ ತರ್ಬೋದು, ಹೇಗೆ ಫೆಸಿಲಿಟೇಟ್ ಮಾಡ್ಬೋದು, ಅದಕ್ಕೂ ಸ್ವಲ್ಪ ನಾವು ಕೇಂದ್ರ ಸರ್ಕಾರ ಮತ್ತು ಮುಖ್ಯವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಜೊತೆ ಸ್ಟ್ರೀಮ್ಲೈನ್ ಮಾಡಿ ಕೆಲಸ ಮಾಡಿ ಅದನ್ನು ಇಲ್ಲಿ ನಮ್ಮ ನಗರಕ್ಕೆ ಬರೋಂಥ ಒಂದು ಇನ್ವೆಸ್ಟ್ಮೆಂಟ್ನ ಹೆಚ್ಚು ಮಾಡ್ತೀವಿ ಅಂತ ಅದಕ್ಕೋಸ್ಕರ ಕೆಲಸ ಮಾಡ್ತೀವಿ. ಅದ್ರ ಜೊತೆ ನನ್ನ ಒಂದು ಪೆಟ್ ಸಬ್ಜೆಕ್ಟ್ ಅಂತಂದರೆ ಅರ್ಬನ್ ಮೊಬಿಲಿಟಿ. ನಾವು ನಮ್ಮ ಜನರನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೇಗೆ ಕರ್ಕೊಂಡು ಹೋಗೋದು, ಅದೇ ನಮ್ಮ ಒಂದು ಮುಖ್ಯ ಉದ್ದೇಶ. ಅದ್ರ ಬಗ್ಗೆ ನಾನು ವೈಯಕ್ತಿಕವಾಗಿ 2008ನೇ ಇಸ್ವಿಯಿಂದ ಸಬರ್ಬನ್ ರೈಲ್, ನಮ್ಮ ಉಪನಗರ ರೈಲ್ ಬಗ್ಗೆ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ಆ ಹೋರಾಟ ಭಾಳ ವರ್ಷ ಆದಮೇಲೆ ಅದಕ್ಕೆ ಫಲಿತಾಂಶ ಸಿಗ್ತಾ ಇದೆ. ನಮ್ಮ ಕೆ ರೈಡ್ ಅಂತ ಒಂದು ಸಂಸ್ಥೆ ಶುರುವಾಗಿದೆ. ಅದು ಸ್ವಲ್ಪ ಒಂದು ಹಳೆ ಗುಡ್ಸ್ ಟ್ರೈನ್ ಸ್ಪೀಡ್ನಲ್ಲಿ ಮೂವ್ ಆಗ್ತಾ ಇದೆ. ನಮ್ಗೆ ಬೇಕಾಗಿರೋದು ಒಂದು ಬುಲೆಟ್ ಟ್ರೈನ್ ಅಂತೂ ನಾವು ಕಂಡು ನೋಡಿಲ್ಲ. ಆಯ್ತು, ಒಂದೇ ಭಾರತ ಅದು ಬಿಟ್ಬಿಡಿ, ನಮಗೆ ಸುಮ್ಮನೆ ಒಂದು ಶತಾಬ್ದಿನೋ ಒಂದು ಡುರಾಂಟೋನೋ ನಮ್ಮ ಅವಧಿಗಳು ಬಂದಿದ್ದು ಎಕ್ಸ್ಪ್ರೆಸ್ ಟ್ರೈನ್ಸ್ ಆ ಹೆಸರುಗಳು ಉಪಯೋಗಿಸೋಣ. ಒಂದು ಇನ್ನೂ ಸ್ವಲ್ಪ ಬೇಗ ಕೆಲಸಗಳು ನಡಿಬೇಕು. ಅದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಕಡೆಯಿಂದ ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಚೇಂಜಸ್ ಏನು ಮಾಡ್ಬೋದು ಅದನ್ನು ಮಾಡೋಕ್ಕೆ ನಾವು ಒತ್ತಾಯ ಮಾಡ್ತೀವಿ. ಆದರೆ ನಮ್ಮ ಉದ್ದೇಶ ಏನು, ಎಷ್ಟು ಗಾತ್ರದಲ್ಲಿ ಎಷ್ಟು ನಾವು ಜನರನ್ನು ಪ್ರೈವೇಟ್ ಟ್ರಾನ್ಸ್ಪೋರ್ಟ್ಗಿಂತ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ನಾವು ಶಿಫ್ಟ್ ಮಾಡೋಕ್ಕಾಗತ್ತೆ, ಆ ಉದ್ದೇಶದಿಂದ ನಾವು ಕೆಲಸ ಮಾಡೋಕ್ಕೆ ಹೊರಟಿದ್ದೀವಿ. ಆಗಲೇ ನಾನು ಕರ್ನಾಟಕ ರಾಜ್ಯದ ಯೋಜನಾ ಆಯೋಗದ ಉಪಾಧ್ಯಕ್ಷನಾಗಿದ್ದಾಗ ನಾನು ಒಂದು ಮೆಟ್ರೋ ಫೀಡರ್ ಬಸ್ ಅಂತ ನಾವು ಲಾಂಚ್ ಮಾಡಿದ್ವಿ. ನೀವು ಭಾಳ ಜನ ಬಂದಿದ್ರಿ. ನಾವು ಈ ಮೆಟ್ರೋ ಕನೆಕ್ಟಿವಿಟಿ ಆಗಿದ್ದ ಸಂದರ್ಭದಲ್ಲಿ ನಾವು KR ಪುರಮಿಂದ ಸಿಲ್ಕ್ ಬೋರ್ಡ್ಗೆ 5 ನಿಮಿಷಕ್ಕೆ ಒಂದು ಮೆಟ್ರೋ ಫೀಡರ್ ಬಸ್ ಅಂತ ಶುರು ಮಾಡಿದ್ವಿ. ಆ ಫೀಡರ್ ಬಸ್ ಆ ಒಂದು ಏನು ಪ್ರಯೋಗ ಇತ್ತು ಅದು ಭಾಳ ಒಂದು ಸಕ್ಸಸ್ಫುಲ್, ಭಾಳ ಸಫಲ ಆಗಿದೆ ಅಂತ ಹೇಳ್ಬೋದು. ಮೊನ್ನೆ ಮೆಟ್ರೋನವರು ಒಂದು ರೆಕಾರ್ಡ್ ಕಲೆಕ್ಷನ್ಸ್ ಅಂತ ಘೋಷಣೆ ಮಾಡಿದ್ರು. ಅದರಲ್ಲಿ ಆ ಒಂದು ಆರ್ಟಿಕಲ್ನಲ್ಲೂ ನೋಡಿ ಅವ್ರು ಹೇಳ್ತಾರೆ, ಈ ಫೀಡರ್ ಬಸ್ ಇಂಟ್ರೊಡ್ಯೂಸ್ ಮಾಡಾದ್ಮೇಲೆ ನಮಗೆ ರೈಡರ್ಶಿಪ್ಪು ಇನ್ಕ್ರೀಸ್ ಆಗಿದೆ. ಏನಕ್ಕೋಸ್ಕರ, ಫಸ್ಟ್ ಮೈಲ್ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಹೆಚ್ಚಾಗಿದೆ. ಸೊ ಈ ಥರ ನಾವು ನಮ್ಮ ಕಡೆಯಿಂದ ಈ ಎಲ್ಲೆಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನಾವು ಅದಕ್ಕೆ ಇನ್ನೂ ಪ್ರಾಮುಖ್ಯತೆ ಕೊಡೋಕ್ಕಾಗತ್ತೆ ಅದಕ್ಕೆ ಕೊಟ್ಟು, ನಮ್ಮ ಆರ್ಗ್ಯುಮೆಂಟ್ ಏನು ಅಂತಂದರೆ, ಯಾರಿಗೂ ಟ್ರಾಫಿಕ್ನಲ್ಲಿ ಓಡಾಡಬೇಕು, ಟೆನ್ಷನ್ ತಗೋಬೇಕು ಅಂತ ಏನು ಆಸೆ ಇಲ್ಲ. ನಮಗೆ ಕೆಲಸಕ್ಕೆ ಹೋಗಬೇಕು, ಶಾಲೆಗೆ ಹೋಗಬೇಕು, ಒಂದು ಶಾಂತವಾಗಿ ಹೋಗಿ ಬರಬೇಕು, ಆ ನೆಮ್ಮದಿಯಿಂದ ಇರಬೇಕು ಅಂತ ಜನರ ಉದ್ದೇಶ. ಅದಕ್ಕೋಸ್ಕರ ನಮ್ಮ ಕಡೆಯಿಂದ, ಸರ್ಕಾರದ ಕಡೆಯಿಂದ ನಾವು ಏನು ಸಹಾಯ ಕೊಡ್ಬೋದು ಆ ಒಂದು ಸಹಾಯ ಕೊಡೋಕ್ಕೆ ತಯಾರಾಗಿದ್ದೀವಿ. ಅದ್ರ ಬಗ್ಗೆ ನಾವು ನಮ್ಮ ಬೆಂಗಳೂರು ನಗರದಲ್ಲಿ ಅನೇಕ ಸಿವಿಲ್ ಸೊಸೈಟಿ ಸಂಸ್ಥೆಗಳಿವೆ, NGOಗಳಿವೆ, ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸ್ ಇವೆ. ತಜ್ಞರೆಲ್ಲರೂ ಸೇರಿ ಇವನ್ನ ಹೇಗೆ ಇನ್ನೂ ಹೆಚ್ಚು ಮಾಡ್ಬೋದು ಅಂತ ಅವರ ಅಭಿಪ್ರಾಯಗಳು, ಸಲಹೆಗಳನ್ನು ತಗೊಳ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.